ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಪ್ ಅಪ್ಡೇಟ್ಗಳು ಸಿಗಲಿದೆ. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ಬಿಪಿಎಲ್ ಕಾರ್ಡ್ ಬಗ್ಗೆ ದೊಡ್ಡ ಬದಲಾವಣೆ, ಗೃಹ ಲಕ್ಷ್ಮಿ ಯೋಜನೆಯ ಹಣದ ಕುರಿತು ಹೊಸ ಮಾಹಿತಿ, ಎಲ್ಪಿಜಿ ಸಬ್ಸಿಡಿ ಕುರಿತು ಹೊಸ ನಿಯಮ, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಮತ್ತು ಇಂದಿನ ಚಿನ್ನ ಮತ್ತು ಬೆಳ್ಳಿ ದರ ಎಷ್ಟಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಈ ಎಲ್ಲ ಮಾಹಿತಿ ತಪ್ಪದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಉಪಯೋಗವಾಗುವ ಪ್ರಮುಖ ಮಾಹಿತಿ ಬಂದಿದೆ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ. 2026ರ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ. ತಮಿಳುನಾಡು ರಾಜಕೀಯದಲ್ಲಿ ಈ ಬಾರಿ ಐತಿಹಾಸಿಕ ಬದಲಾವಣೆ ಕಂಡು ಬಂದಿದೆ. ಚಿತ್ರನಟ ವಿಜಯ ನೇತೃತ್ವದ ಟಿವಿಕೆ ಪಕ್ಷವು ತನ್ನ ಮೊದಲ ಚುನಾವಣೆಯಲ್ಲೇ ಅಚ್ಚರಿಯ ಭರ್ಜರಿ ವಿಜಯ ಸಾಧಿಸಿದೆ. ಇದೇ ಅಷ್ಟೇ ಅಲ್ಲದೆ ದಶಕಗಳ ಕಾಲ ಆಡಳಿತ ನಡೆಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ಬಾರಿ ಮುಖಭಂಗವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಮಮತಾ ಬ್ಯಾನರ್ಜಿ ಆಡಳಿತಕ್ಕೆ ಅಂತ್ಯ ಹಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇದೇ ಅಷ್ಟೇ ಅಲ್ಲದೆ ಕೇರಳದಲ್ಲಿ ಎಡರಂಗದ ಸತತ ಆಡಳಿತಕ್ಕೆ ಬ್ರೇಕ್ ಬಿದ್ದಿದ್ದು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸ್ಪಷ್ಟ ಬಹುಮತ ಸಾಧಿಸಿ ಅಧಿಕಾರಕ್ಕೆ ಬಂದಿದೆ. ಇದೇ ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ನಟ ವಿಜಯ ನೇತೃತ್ವದ ಟಿವಿಕೆ ಈಗ ಅಧಿಕಾರಕ್ಕೆ ಬಂದಿದ್ದು ಇದರೊಂದಿಗೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ವಿಜಯ್ ಅವರ ನೀಡಿದ್ದ ಭರವಸೆಗಳು ಈಗ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ವಿವಾಹ ಆಗುವವರಿಗೆ 8 ಗ್ರಾಂ ಚಿನ್ನ ವಿತರಣೆ ಸೇರಿದಂತೆ ಭರಪೂರ ಘೋಷಣೆಗಳು ಕೂಡ ವಿಜಯ್ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿವೆ. ಹೌದು ಸ್ನೇಹಿತರೆ, 60 ವಯೋಮಾನದ ಒಳಗಿನ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ, ಬಡ ವಧುಗಳಿಗೆ 8 ಗ್ರಾಂ ಚಿನ್ನದ ಜೊತೆ ರೇಷ್ಮೆ ಸೀರೆ ಮತ್ತು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಉಚಿತವಾಗಿ 6 ಸಿಲಿಂಡರ್ ನೀಡುವುದಾಗಿ ವಿಜಯ್ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದರು. ಇದೇ ಅಷ್ಟೇ ಅಲ್ಲ, ಮಹಿಳೆಯರು ನಡೆಸುವ ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ಬಡ್ಡಿ ರಹಿತ ಸಾಲ ವಿತರಣೆ. ಇದೇ ಅಷ್ಟೇ ಅಲ್ಲದೆ ವೃದ್ಧರು ಮತ್ತು ಅಂಗವಿಕಲರಿಗೆ ಮಾಸಿಕ 3,000 ರೂಪಾಯಿಗಳ ಪಿಂಚಣಿ ಸೇರಿದಂತೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡಲಾಗುವುದು ಎಂದು ಹಲವಾರು ಭರವಸೆಗಳನ್ನು ವಿಜಯ್ ನೀಡಿದ್ದು ಅಧಿಕಾರಕ್ಕೇರಿದ ಬಳಿಕ ಈ ಭರವಸೆಗಳು ಅನುಷ್ಠಾನಗೊಳಿಸಬಹುದೇ ಎನ್ನುವುದು ಈಗ ಮತದಾರರ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಸುದ್ದಿ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಬಂದಿದೆ. ಮೇ 20ರ ಒಳಗಾಗಿ ಗೃಹಿಣಿಯರ ಖಾತೆಗೆ ಮೇ ತಿಂಗಳ ಹಣ ವರ್ಗಾವಣೆಯಾಗಲಿದೆ. ಹೌದು ವೀಕ್ಷಕರೇ, ಗೃಹ ಲಕ್ಷ್ಮಿ ಯೋಜನೆಯ ಮೇ ತಿಂಗಳ ಕಂತಿನ ಹಣವು ಮೊದಲು 15 ಜಿಲ್ಲೆಗಳ ಫಲಾನುಭವಿಗಳಿಗೆ ಸೇರಲಿದ್ದು ಮುಂದಿನ ಹಣವು ಹಂತ ಹಂತವಾಗಿ 20ನೇ ತಾರೀಕಿನ ಒಳಗಾಗಿ ಎಲ್ಲ ಗೃಹಿಣಿಯರ ಖಾತೆಗೆ ಹಣ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ಇದೇ ಅಷ್ಟೇ ಅಲ್ಲ, ಈ ಒಂದು ಹಣವು ಸಾಲಕ್ಕೆ ವರ್ಗಾವಣೆಯಾಗಿದ್ದು ಈಗ ಕೆಲವು ಫಲಾನುಭವಿಗಳು ಚಿಂತಿಸುವ ಪರಿಸ್ಥಿತಿ ಎದುರಾಗಿದೆ. ಆದರೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದು ಇನ್ನು ಮುಂದೆ ಸಾಲಕ್ಕೆ ಹಣ ವರ್ಗಾವಣೆಯಾಗುವುದಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದೇ ಅಷ್ಟೇ ಅಲ್ಲ, ಗೃಹಿಣಿಯರು ತಮ್ಮ ಕೆವೈಸಿ ಅಪ್ಡೇಟ್ ಮಾಡಿಸಲು ಸೂಚನೆ ನೀಡಲಾಗಿದ್ದು ಬಾಕಿ ಉಳಿದ ಅಂದರೆ ಪೆಂಡಿಂಗ್ ಹಣ ಗೃಹಿಣಿಯರಿಗೆ ಮೇ ತಿಂಗಳ 20ರ ಒಳಗಾಗಿ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಬಿಪಿಎಲ್ ಕಾರ್ಡ್ ಕುರಿತು ಈಗ ಹೊಸ ಅಪ್ಡೇಟ್ ಬಂದಿದೆ. ಅನರ್ಹ ಪಡಿತರ ಚೀಟಿಗಳ ರದ್ದತಿ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ನೆಪದಲ್ಲಿ ಸರ್ಕಾರವು ಹೊಸ ಅರ್ಜಿ ಸ್ವೀಕಾರವನ್ನು ಮುಂದೂಡುತ್ತಲೇ ಬಂದಿದೆ. ಸರ್ಕಾರವು ಸುಮಾರು ಲಕ್ಷಾಂತರ ಅರ್ಜಿಗಳು ಈಗಾಗಲೇ ವಿಲೇವಾರಿ ಬಾಕಿವೆ ಎಂದು ಹೇಳುತ್ತಿದ್ದು ಹೊಸ ಅರ್ಜಿ ಆಹ್ವಾನಿಸುವ ಕುರಿತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ಯಾವುದೇ ಸ್ಪಷ್ಟ ನಿರ್ಧಾರ ಪ್ರಕಟಿಸಿಲ್ಲ. ಇದರಿಂದಾಗಿ ಕೆಳ ಮಧ್ಯಮ ವರ್ಗದ
ವರ್ಗದವರು ಮತ್ತು ಕೂಲಿ ಕಾರ್ಮಿಕರು ಖಾಸಗಿ ಅಂಗಡಿಗಳಲ್ಲಿ ದುಬಾರಿ ಬೆಲೆ ದಿನಸಿ ಖರೀದಿಸುವ ಅನಿವಾರ್ಯತೆ ಈಗ ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ಕೂಡಲೇ ಪೋರ್ಟಲ್ ತೆರೆದು ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂಬುದು ಬಡವರ ಆಗ್ರಹವಾಗಿದೆ. ವಿಶೇಷವಾಗಿ ಮರಣ ಹೊಂದಿದವರ ಅಥವಾ ಅನರ್ಹ ಕಾರ್ಡ್ಗಳನ್ನು ರದ್ದುಗೊಳಿಸಿದ ಜಾಗದಲ್ಲಿ ಅರ್ಹರ ಬಡವರಿಗೆ ತಕ್ಷಣವೇ ಕಾರ್ಡ್ ವಿತರಿಸುವ ಕೆಲಸವಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಲಾಭ ಎಲ್ಲರಿಗೂ ತಲುಪಬೇಕಾದರೆ ಪಡಿತರ ಚೀಟಿ ವಿತರಣೆ ಪ್ರಕ್ರಿಯೆ ಚುರುಕುಗೊಳ್ಳುವುದು ಅಗತ್ಯವಾಗಿದೆ. ಆದರೆ ರಾಜ್ಯ ಸರ್ಕಾರ ಅರ್ಜಿಗಾಗಿ ಆಹ್ವಾನಿಸುತ್ತಿಲ್ಲ ಎಂದು ಬಡವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ವೀಕ್ಷಕರೇ, ಹಾಗೂ ಮತ್ತೆ ಕೆಲವು ಕಾರ್ಡ್ಗಳು ಈಗ ರದ್ದು ಆಗಲಿದೆ. ಸರ್ಕಾರಿ ನೌಕರರಿಗೆ ಬಿಪಿಎಲ್ ಅವಕಾಶ ಇಲ್ಲ. ಅರ್ಜಿ ಸಲ್ಲಿಸಿದರೆ ಕಾರ್ಡ್ ರದ್ದಾಗುತ್ತದೆ. 2 ಚಕ್ರ ವಾಹನ ಮತ್ತು ಹೆಚ್ಚಿನ ಆಸ್ತಿ ಇದ್ದರೆ ಪರಿಶೀಲಿಸಿ ಮತ್ತೆ ಕಾರ್ಡ್ ರದ್ದತಿಗೆ ಈಗ ಸರ್ಕಾರ ಸಿದ್ಧತೆ ನಡೆಸಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನಂದು ನೋಡೋಣ ಬನ್ನಿ ವೀಕ್ಷಕರೇ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮಹತ್ವದ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಎಲ್ಪಿಜಿ ಗ್ಯಾಸ್ ಸಬ್ಸಿಡಿ ಪಡೆಯುತ್ತಿದ್ದ ಗ್ರಾಹಕರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ. ಸಬ್ಸಿಡಿ ಕೆಲವರಿಗೆ ಮಾತ್ರ ಸಿಗುತ್ತಿದೆ. ಹೊಸ ನಿಯಮದಿಂದ ಅರ್ಹತೆ ಕಡ್ಡಾಯವಾಗಿದೆ. ಹೌದು, 300 ರೂಪಾಯಿ ಸಬ್ಸಿಡಿ ಕೇಂದ್ರ ಸರ್ಕಾರ ನೀಡುತ್ತಿದ್ದು ಹಣ ಬರದ ಇರೋದಕ್ಕೆ ಪ್ರಮುಖ ಕಾರಣ ಇರುತ್ತದೆ. ಆದಾಯ ಹೆಚ್ಚಿದ್ದರೆ ಸಬ್ಸಿಡಿ ಸಿಗುತ್ತಿಲ್ಲ. ಕೆವೈಸಿ ಮಾಡಿಸದಿದ್ದರೆ ಸಬ್ಸಿಡಿ ಬರುವುದಿಲ್ಲ. ಬ್ಯಾಂಕ್ ಲಿಂಕ್ ಸಮಸ್ಯೆ ಇದ್ದರೂ ಕೂಡ ಹಣ ತಡವಾಗಿ ಬರಬಹುದು ಅಥವಾ ಒಂದು ವೇಳೆ ಹಣವು ಕಡಿತಗೊಳ್ಳುತ್ತದೆ. ನೀವು ಸಬ್ಸಿಡಿ ಪಡೆಯಬೇಕಾದರೆ ತಕ್ಷಣವೇ ಕೆವೈಸಿ ಅಪ್ಡೇಟ್ ಮಾಡಿಸಬೇಕೆಂಬ ಮಾಹಿತಿ ಈಗ ಸರ್ಕಾರ ತಿಳಿಸಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಅಪ್ಡೇಟ್ ಏನಂದು ನೋಡೋಣ ಬನ್ನಿ ವೀಕ್ಷಕರೇ. ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣಕ್ಕಾಗಿ ದೇಶದ ಕೋಟ್ಯಾಂತರ ರೈತರು ಕಾಯುತ್ತಿದ್ದಾರೆ. ಸರ್ಕಾರ ಈಗಾಗಲೇ ರೈತರ ಖಾತೆಗಳಿಗೆ 22 ಕಂತುಗಳ ಹಣ ಜಮಾ ಮಾಡಿದ್ದು ಇದೀಗ ಮುಂದಿನ ಕಂತಿನ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. 23ನೇ ಕಂತಿನ ಹಣ ಯಾವಾಗ ಬರಬಹುದು ಎಂದು ರೈತರು ಕಾಯುತ್ತಿದ್ದು 23ನೇ ಕಂತಿನ ಹಣವು ಜೂನ್ ಮಧ್ಯಭಾಗದಲ್ಲಿ ಅಥವಾ ಜುಲೈ 2026ರಲ್ಲಿ ರೈತರ ಖಾತೆಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದ್ದು ರೈತರು ತಪ್ಪದೆ ತಮ್ಮ ಪಿಎಂ ಕಿಸಾನ್ ನಿಧಿ ಯೋಜನೆಯ ಕೆವೈಸಿ ಅಪ್ಡೇಟ್ ಮಾಡಿಸುವುದರ ಜೊತೆಗೆ ಭೂಮಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ನವೀಕರಿಸಬೇಕು. ಭೂ ದಾಖಲಾತಿಗಳಲ್ಲಿ ಯಾವುದೇ ದೋಷ ಕಂಡು ಬಂದರೆ ತಕ್ಷಣ ಕಂದಾಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರಿಪಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ. ಪಿಎಂ ಕಿಸಾನ್ ನಿಧಿ ಯೋಜನೆಯ 2,000 ರೂಪಾಯಿ ನಿಮಗೆ ಮುಂದಿನ ಕಂತಿನ ಹಣ ಬೇಕೆಂದರೆ ಈ ಒಂದು ಕಾರ್ಯ ತಪ್ಪದೆ ಪೂರ್ಣಗೊಳಿಸಬೇಕಾಗುತ್ತದೆ. ಇದರ ಜೊತೆಗೆ ಮುಂದಿನ ಒಂದು ಪ್ರಮುಖ ಅಪ್ಡೇಟ್ ಏನದು ನೋಡೋಣ ಬನ್ನಿ ವೀಕ್ಷಕರೇ. ಅಮೆರಿಕ ಇರಾನ್ ಸಂಘರ್ಷ ಮುಂದುವರೆದಿದೆ. ಇದರ ನೇರ ಪರಿಣಾಮ ಚಿನ್ನ ಬೆಳ್ಳಿ ಬೆಲೆಯ ಇಳಿಕೆಗೆ ಕಾರಣವಾಗಿದೆ. ಹೌದು ವೀಕ್ಷಕರೇ, ಇಂದು 24 ಕ್ಯಾರೆಟ್ 10 ಗ್ರಾಂನಲ್ಲಿ 440 ರೂಪಾಯಿ ಇಳಿಕೆಯಾಗಿದೆ. ಶುದ್ಧ ಚಿನ್ನದ ಬೆಲೆ 1,49,180 ರೂಪಾಯಿ ಬೆಲೆ ದಾಖಲಾತಿಯಾಗಿದೆ. 1 ಗ್ರಾಂ ಬೆಲೆ ಇದ್ದು 24 ರೂಪಾಯಿ ಇಳಿಕೆಯಾಗಿದ್ದು 14,918 ರೂಪಾಯಿ ದಾಖಲಾತಿಯಾಗಿದೆ. ಇದೇ ರೀತಿ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 40 ರೂಪಾಯಿ ಇಳಿಕೆಯಾಗಿ 13,675 ರೂಪಾಯಿ ಆಗಿದ್ದು 10 ಗ್ರಾಂಗೆ 400 ರೂಪಾಯಿ ಇಳಿಕೆಯಾಗಿ 1,36,750 ರೂಪಾಯಿ ಆಗಿದೆ. ಇದೇ ರೀತಿ ಬೆಳ್ಳಿ ಬೆಲೆ ಇಂದು 10,000 ರೂಪಾಯಿ ಇಳಿಕೆಯಾಗಿದೆ. 2,55,000 ರೂಪಾಯಿ 1 ಕೆಜಿಗೆ ಸಿಗುತ್ತಿದೆ. ಇರಾನ್ ಅಮೆರಿಕ ಸಂಘರ್ಷದ ಹಿನ್ನೆಲೆಯಲ್ಲಿ ಡಾಲರ್ ಬೆಲೆ ಏರಿಳಿತ ಸೇರಿದಂತೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರುಪೇರು ಆಗುತ್ತಿದೆ ಎಂಬ ಮಾಹಿತಿಗಳು ಈಗ ತಿಳಿದು ಬಂದಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿ ಚುನಾವಣಾ ಫಲಿತಾಂಶಗಳು ಪ್ರಕಟವಾದ ಬೆನ್ನಲ್ಲೇ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಗಮನಾರ್ಹವಾಗಿ ಏರಿಕೆಯಾಗಬಹುದು ಎಂಬ ಆತಂಕ ಜನರಿಗೆ ಇತ್ತು.
5 ರಾಜ್ಯಗಳ ಫಲಿತಾಂಶ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತೈಲ ಏರಿಸುವ ಸಾಧ್ಯತೆಯ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಗಳು ಹರಿದಾಡುತ್ತಿದ್ದವು. ಹೀಗಾಗಿ ಇಂದಿನ ತೈಲ ಬೆಲೆ ವಿವರಗಳು ನೋಡೋಣ ಬನ್ನಿ ವೀಕ್ಷಕರೇ. ಹೌದು ಸ್ನೇಹಿತರೆ, ದೆಹಲಿಯಲ್ಲಿ ಪೆಟ್ರೋಲ್ ಲೀಟರ್ಗೆ 94.77 ರೂಪಾಯಿಗೆ ಮಾರಾಟವಾಗುತ್ತಿದ್ದರೆ ಡೀಸೆಲ್ ಬೆಲೆ ಲೀಟರ್ಗೆ 87.67 ರೂಪಾಯಿಗೆ ಮಾರಾಟವಾಗುತ್ತಿದೆ. ಇದೇ ರೀತಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 102.96 ರೂಪಾಯಿ ಇದ್ದರೆ ಡೀಸೆಲ್ ಬೆಲೆ 90.99 ರೂಪಾಯಿ ಇದೆ. ಹೌದು, ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ, ಬೆಲೆ ಸ್ಥಿರ ಇದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ. ಇವತ್ತಿಗೆ ಇಷ್ಟೇ ವೀಕ್ಷಕರೇ, ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.